ಸಾವಿತ್ರಿ ಒಂದು ಪುರಾಣದ ಒಂದು ಕಥೆ ಇದೆ. ಅದೇನೆಂದರೆ, ಒಬ್ಬ ರಾಜನಿಗೆ ಮಕ್ಕಳಿರೋದಿಲ್ಲ. ಅವರು ಸಾವಿತ್ರಿ ವ್ರತ ಮಾಡಿ ಹೆಣ್ಮಗು ಹುಟ್ಟುತ್ತೆ. ಆ ಮಗು ಸಾವಿತ್ರಿ ಅಂತ ನಾಮಕರಣ ಮಾಡ್ತಾರೆ. ಆ ಮಗು ವಿವಾಹ ವಯಸ್ಕ ಆದಾಗ ಸತ್ಯವಾನ ಎಂಬ ಯುವಕನನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಆ ಟೈಮಲ್ಲಿ ಆ್ಯಕ್ಚುಲಾಗಿ ನಾರದ ಮಾನುಗಳು ಏನು ಹೇಳ್ತಾರೆ ಅಂದರೆ, ನಿಮ್ಮ ಮದುವೆ ಆದ ಕೂಡಲೇ ಅಲ್ಲಿಂದ ಒಂದು ವರ್ಷದಲ್ಲಿ ಈ ಪುರುಷ ಸಾಯ್ತಾನೆ, ಆಯುಸ್ ಅಷ್ಟೇ ಇರೋದು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಇಲ್ಲ, ನಾನು ಉಳಿಸ್ಕೊಳ್ತೀನಿ, ಏನಾದರೂ ಮಾಡಿ ಅಂತ ಹೇಳಿ ಮದುವೆನೂ ಆಗ್ತಾರೆ. ಮತ್ತು ಒಂದು ವರ್ಷ ಕಳೆದ ಮೇಲೆ ಅವರು ಕಾಡಿನಲ್ಲಿ ಹೋದಾಗ ಪುರುಷ ನಿತ್ತನಾಡನಾಗಿ ಅವನು ಸಾಯ್ತಾನೆ. ಆವಾಗ ನಮ್ಮ ಯಮಧರ್ಮ ಅವನ್ನ ನರಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ ಆಗಿನ ಕಾಲದ ಪ್ರಕಾರ. ಆಗ ಸಾವಿತ್ರಿ ಇಲ್ಲ, ನನ್ನ ಗಂಡನ ಉಳಿಸ್ಕೊಡಿ ಅಂತ ಹೇಳಿ ತುಂಬ ವಿನಂತಿ ಮಾಡಿಕೊಂಡು ಯಮರಾಜನ ನಿಂದೆನೇ ಹೋಗ್ತಾರೆ. ಹಂಗಾಗಿ ಆ ಟೈಮಲ್ಲಿ ಯಮರಾಜನಿಗೆ ತುಂಬ ಒಂದು ಕರುಣೆ ಆಗುತ್ತೆ, ಈ ಹೆಣ್ಣು ಇಷ್ಟು ಬೇಡ್ಕೊತಾ ಇದೆಯಲ್ಲ ಅಂತೇಳಿ. ಹಾಗಾಗಿ ನಿಮ್ಮ ಗಂಡನ ಪ್ರಾಣ ಬಿಟ್ಟು ಬೇರೆ ಏನಾದರೂ ವರ ಕೇಳ್ಕೊಂಡು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಮೊದಲನೇದಾಗಿ ನಮ್ಮ ಮಾವನಿಗೆ ರಾಜ್ಯ ಬೇಕು ಅಂತ ಹೇಳ್ತಾರೆ. ಆಯಿತು ತಥಾಸ್ತು ಅಂತಲೂ ಯಮಧರ್ಮ ಹೇಳ್ತಾರೆ. ಮತ್ತೆ ಮುಂದೆ ಹೋಗುವಾಗ ಮತ್ತೆ ಇವರು ಹಿಂಬಾಲಿಸ್ತಾರೆ ಸಾವಿತ್ರಿ. ಆಗ ಮತ್ತೆ ಯಮಧರ್ಮರು ಎರಡನೇ ವರ ಕೊಡ್ತೀನಿ, ಅದು ತೊಗೊಂಡು ಹೋಗ್ಬಿಡು, ಮತ್ತೆ ನನ್ನ ಹಿಂದೆ ಬರಬೇಡ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಇನ್ನು ಎರಡನೇ ವಾರ ಏನು ಕೇಳ್ತಾರೆ, ನನ್ನ ಮಾವನಿಗೆ ಸಂತಾನವಾಗಬೇಕು ಅಂತ ಹೇಳ್ತಾರೆ. ಆಯಿತು ತಥಾಸ್ತು ಅಂತ ಹೇಳ್ತಾರೆ. ಮತ್ತೆ ಸಾವಿತ್ರಿ ಹಿಂದೆಯೇ ಹೋಗ್ತಾ ಇರ್ತಾರೆ. ಯಮಧರ್ಮ ಇದು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀನು ವಾಪಸ್ ಹೋಗಲೇಬೇಕು, ನಿಮ್ಮ ಗಂಡನ ಪ್ರಾಣ ನಾನು ಕೊಡೋದಿಲ್ಲ, ಕೊನೆಯ ಒಂದು ವರ ಕೊಡ್ತೀನಿ, ಅದು ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಸಾವಿತ್ರಿ ಬುದ್ಧಿ ಓಡಿಸ್ತಾರೆ. ವೃಶ್ಚಿಕ ರಾಶಿ ಪ್ರಭಾವ ಅಲ್ಲಿ ಬೀಳುತ್ತೆ. ಹೇಗೆ ಅಂತ ಹೇಳಿದ್ರೆ, ನನಗೆ ನನ್ನ ಗಂಡನಿಂದ ಸಂತಾನವಾಗಬೇಕು ಅಂತ ಕೇಳ್ತಾರೆ. ತಥಾಸ್ತು ಅಂತ ಯಮಧರ್ಮ ಹೇಳ್ಬಿಡ್ತಾರೆ. ಅಲ್ಲಿಗೆ ಯಮಧರ್ಮರಾಜರು ಸಿಕ್ಕಾಕೊಂಡ್ರು. ಆವಾಗ ಗಂಡನ ಪ್ರಾಣ ಕೊಳ್ಳೇಬೇಕಾಯಿತು. ಹಾಗಾಗಿ ಸಾವಿತ್ರಿ ಗಂಡನ ಉಳಿಸ್ಕೊಳ್ತಾರೆ. ಇದು ವೆರಿ ಇಂಪಾರ್ಟೆಂಟು ವೀಕ್ಷಕರೇ. ಯಾಕಂದರೆ ಜೀವನದಲ್ಲಿ ನಮಗೆ ಏನೇ ಪ್ರಾಬ್ಲಮ್ ಏನೇ ಬಂದ್ರೂ ಅದನ್ನು ಬುದ್ಧಿವಂತಿಕೆಯಿಂದ ನಾವು ಹೆಂಗೆ ಕಮ್ಔಟ್ ಆಗ್ತೀವಿ, ಅದು ಇಂಪಾರ್ಟೆಂಟು.